ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊಹಲ್ಲಾ ನೋಡಿ, ಇದು ಏನಂತೀರ ಲೆಟರ್ ರೈಟಿಂಗ್ ಆಗಿರುತ್ತೆ. ಲೆಟರ್ ರೈಟಿಂಗಲ್ಲಿ 2 ಟೈಪ್ಸ್ ಲೆಟರ್ ಇದೆ ಆಯಿತಾ. ಟೋಟಲಾಗಿ 2 ಟೈಪ್ಸ್ ಇದೆ. ಒಂದು ಫಾರ್ಮಲ್ ಲೆಟರ್ ಅಂತ, ಇನ್ನೊಂದು ಇನ್ಫಾರ್ಮಲ್ ಲೆಟರ್ ಅಂತ ಹೇಳ್ತೇವೆ. ಫಾರ್ಮಲ್ ಲೆಟರನ್ನು ಈಗ ನಾನು ಅಪ್ಲೋಡ್ ಮಾಡಿ ಕೊಡ್ತಾಯಿದ್ದೀನಿ. ಎಕ್ಸಾಮಿಗೆ ಯಾವುದು ಬರುತ್ತೋ ಅದು ನಿಮಗೆ ಗೊತ್ತು, ಹೌದಲ್ವಾ? ಯಾಕಂದರೆ ಎಕ್ಸಾಮಿಗೆ ಫಾರ್ಮಲ್ ಆದರೂ ಕೊಡ್ಬೋದು, ಇನ್ಫಾರ್ಮಲ್ ಆದರೂ ಕೊಡ್ಬೋದು. ಮಕ್ಕಳೇ, ಈ ಒಂದು ಲೆಟ್ರನ್ನ ಓದಿದಾಗ ನಿಮಗೆ ಅರ್ಥ ಆಗಬೇಕು ಕ್ವಶನನ್ನು. ಇದು ಫಾರ್ಮಲ್ ಲೆಟರ್ ಅಂತ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದರೆ, ಯಾವುದಾದ್ರೂ ಅಧಿಕಾರಿಗಳಿಗೆ ಪತ್ರವನ್ನು ಬರೆದ್ರೆ, ಶಾಲೆಗೆ ಪ್ರಾಂಶುಪಾಲರಿಗೆ ಬರೆದ್ರೆ, ಮುಖ್ಯೋಪಾಧ್ಯಾಯರಿಗೆ ಬರೆದ್ರೆ, ಹೆಡ್ ಮಾಸ್ಟ್ರು, ಪ್ರಿನ್ಸಿಪಲ್, ಅದನ್ನೆಲ್ಲ ನಾವು ಫಾರ್ಮಲ್ ಲೆಟರ್ ಅಂತ ಕರಿತೀವಿ. ಬಿಸ್ನೆಸ್ ಆಯಿತಾ. ಈಗ ನಾವು ಈ ಒಂದು ವಿಡಿಯೋದಲ್ಲಿ ಫಾರ್ಮಲ್ ಲೆಟರ್ ಕೊಟ್ಟರೆ ನಾಳೆ ಆನ್ಯುವಲ್ ಎಕ್ಸಾಮಲ್ಲಿ ಯಾವ ರೀತಿಯಾಗಿ ತಾವುಗಳು ಬರಿಬೇಕು ಅಂತ. ಯಾಕಂದರೆ ಫಾರ್ಮೆಟಿಗೆ 1 ಮಾರ್ಕ್ ಇರುತ್ತೆ. ಫಾರ್ಮೆಟ್ ಅಂದರೆ ಡೇಟ್ ಎಲ್ಲಿಗೆ ಬರಿಬೇಕು ಅಲ್ಲೇ ಇರಬೇಕು. ಫ್ರಮ್ ಅಡ್ರೆಸ್ಸು, ಟು ಅಡ್ರೆಸ್ಸು, ಬಾಡಿ ಆಫ್ ದಿ ಲೆಟ್ರು ಹಾಗೂ ಕನ್ಕ್ಲೂಷನ್, ಇದನ್ನೆಲ್ಲದೂ ಕೂಡ ಅವರು ಪರಿಗಣಿಸ್ತಾರೆ. ಕ್ಲಿಯರ್? ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಹಾಗಿದ್ರೆ ಫಸ್ಟ್ ಕ್ವಶನ್, ಮೊಹಲ್ಲಾ ನೋಡಿ ಏನಿದು, ಕಾಲೋನಿ ಕಿ ಸಫಾಯಿ ಹೋತೆ ಏನಿದು, ಸ್ವಾಸ್ಥ್ಯ ಅಧಿಕಾರಿ ಕೋ ಏನಿದು ಪ್ರಾರ್ಥನಾ ಪತ್ರ ಲಿಖೆ ಅಂತ. ಪ್ರಾರ್ಥನಾ ಪತ್ರ ಅಂದರೆ ರೈಟ್ ಎ ಲೆಟರ್, ರಿಕ್ವೆಸ್ಟಿಂಗ್ ಅಂತ ರೈಟ್ ಎ ಲೆಟರ್ ಆಯಿತಾ. ರಿಕ್ವೆಸ್ಟಿಂಗ್ ಅಂತ ಇದು ಪ್ರಾರ್ಥನಾ ಪತ್ರ ಅಂದರೆ ಯಾರಿಗೋಸ್ಕರ ಅಂತ ಹೇಳಿದರೆ, ಮೊಹಲ್ಲೆ ಅಂತ ಹೇಳಿದರೆ ನಿಮ್ಮ ಬೀದಿಗಳಲ್ಲಿ ಅಥವಾ ಕಾಲೋನಿಗಳಲ್ಲಿ ಸಫಾಯಿ ಆಗಿಲ್ಲ ಅಂದರೆ ಕ್ಲೀನ್ ಆಗಿಲ್ಲ, ಎಲ್ಲದೂ ಕೂಡ ಕೊಳೆತು ಗೊಬ್ಬು ನಾಡ್ತಾ ಇದೆ. ಸೊ ದಟ್ ಈಸ್ ದ ರೀಸನ್ ಯು ಆರ್ ರೈಟಿಂಗ್ ಎ ಲೆಟರ್ ಟು ಯುವರ್ ಮುನ್ಸಿಪಲ್ ಆಫೀಸ್ ಅಥವಾ ಅಧಿಕಾರಿಗೆ ಒಂದು ಪತ್ರವನ್ನು ಬರಿತಾ ಇದ್ದಾರೆ. ಹಾಗಿದ್ರೆ ಲೆಟರ್ ಸ್ಟಾರ್ಟ್ ಆಗೋದು ಹೇಗೆ ಅಂತ. ಫಸ್ಟು ಯುವರ್ ವರ್ಕ್ ಈಸ್ ಟು ರೈಟ್ ಡೇಟ್, ಆ ದಿನದ ದಿನಾಂಕವನ್ನು ಬರೀರಿ. ದಿನಾಂಕ ಅಂತ ಹಾಕಿ 24/2026 ಅಂತ ಹಾಕಿ. ನಾಳೆ ನೀವು ಎಕ್ಸಾಮ್ ಬರೀತಾ ಇರುವಂಥದ್ದು, ಹೌದಲ್ವಾ? ಅಲ್ಲೇನು ಹಾಕ್ತೀರಾ ನೀವು, 12 ಹೇಳಿ ನೋಡೋಣ, 12/3/2026 ಅಂತ ನಿಮ್ಮ ರೈಟ್ ಸೈಡ್ ಆಫ್ ದಿ ಆನ್ಸರ್ ಪೇಪರಲ್ಲಿ ಬರೀಬೇಕು. ಇಲ್ಲಿ ಹೆಂಗೆ ಕಾಣ್ತಾ ಇದ್ದೋ ಆನ್ಸರ್ ಪೇಪರ್ ಹಾಗೆ ಇರಬೇಕು. ಆ ರೀತಿಯಾಗಿ ಒಂದು ಸಲ ಬರೀರಿ, ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಗೊತ್ತಾಗುತ್ತೆ. ನೆಕ್ಸ್ಟು ಫ್ರಮ್ ಅಡ್ರೆಸ್ ಬರೀಬೇಕು. ಫ್ರಮ್ ಅಡ್ರೆಸ್ ಇಲ್ಲಿ ಏನು ಕೊಟ್ಟಿಲ್ಲ, ಕೊಟ್ಟರೆ ಅದನ್ನೇ ಕಾಪಿ ಮಾಡಿ ಬರೀಬೇಕು. ಈಗ ಇಲ್ಲಿ ಫ್ರಮ್ ಅಡ್ರೆಸ್ ಏನೂ ಇಲ್ಲ, ಹಾಗಾಗಿ ಖಜ ಅಂತ ಇಲ್ಲಿ ತಗೊಂಡಿದ್ದೀವಿ ಆಯಿತಾ. ನಾವು ಇಂಗ್ಲೀಷಲ್ಲಿ ಎಕ್ಸ್ ಅಂತ ತಗೊಂಡಿದ್ದೀವಿ, ಇಷ್ಟೇ ಡಿಫ್ರೆನ್ಸು ಆಯಿತಾ. ಒಂದು ಅಡ್ರೆಸ್ ಯಾವುದೋ ಬರೆದು ಬೆಂಗಳೂರು ಅಂತ ಬರೀರಿ, ಶಿವಮೊಗ್ಗ ಅಂತ ಬರೀರಿ, ದಾವಣಗೆರೆ, ಹುಬ್ಬಳ್ಳಿ, ನಿಮ್ಗೆ ಯಾವುದು ಬೇಕು, ಬೆಳಗಾಮು, ನಿಮ್ಮ ಊರು ಯಾವುದು ಅದನ್ನು ಬರೀರಿ. ಇದನ್ನು ಆದ ತಕ್ಷಣ ಒಂದು ಲೈನನ್ನು ಬಿಡಬೇಕು. ಅಲ್ಲಿ ಸೇವಾ ಮೇ ಅಂತ ಅಂದರೆ ಟು ಅಡ್ರೆಸ್ಸನ್ನು ಬರಿಬೇಕು. ಈಗ ಶ್ರೀಮಾನ್ ಸ್ವಾಸ್ಥ್ಯ ಅಧಿಕಾರಿ, ದಿಲ್ಲಿ ನಗರ್ ನಿಗಮ್, ನಯಿ ದಿಲ್ಲಿ, ಹೌದಲ್ವಾ? ಕ್ಲಿಯರ್? ಈ ರೀತಿಯಾಗಿ 3 ಲೈನಿನ ಒಂದು ಅಡ್ರೆಸ್ಸನ್ನು ತಾವುಗಳು ಬರಿಬೇಕಾಗಿರುತ್ತೆ. ಅದು ಸೇವಾಮೆ ಅಂದರೆ ಟು ಅಡ್ರೆಸ್ ಅಂತ. ನೆಕ್ಸ್ಟ್ ಮಹಾದೇವ್ ಅಂತ ಇದೆ, ಒಂದು ಲೈನನ್ನು ಬಿಟ್ಟು ಇದು ಫ್ರಮ್ ಅಡ್ರೆಸ್ ಆಯಿತು, ಡೇಟ್ ಆಯಿತು, ಸೈಡಿಗೆ ಟು ಅಡ್ರೆಸ್ ಮುಗೀತು, ಒಂದು ಲೈನ್ ಬಿಟ್ಬಿಟ್ಟು ಮಹೋದಯ್ ಅಂತ, ಮಹೋದಯ್ ಅಂತ ಹೇಳಿದರೆ ರೆಸ್ಪೆಕ್ಟೆಡ್ ಸರ್ ಅಂತ. ಕ್ಲಿಯರ್? ಈಗ ಅಲ್ಲೂ ಮತ್ತೆ ಒಂದು ಲೈನ್ ಬಿಟ್ಟು ವಿಷಯ ಅಂದರೆ ಸಬ್ಜೆಕ್ಟ್ ಅಂತ ಆಯಿತಾ. ನೋಡಿ, ಮೊಹಲ್ಲೆ ಕಾಲೋನಿ ಕಿ ಸಫಾಯಿ ಹೋತೆ ಸ್ವಾಸ್ಥ್ಯ ಅಧಿಕಾರಿ ಕೋ ಪ್ರಾರ್ಥನಾ ಪತ್ರ ಅಂತ ಇದೆ. ಇದನ್ನು ಕ್ವಶನಿಂದನೇ ಡೈರೆಕ್ಟಾಗಿ ಕಾಪಿ ಮಾಡಿ ಬರಿಬೋದು. ನೋಡಿ ಸವಿನಯ್ ಹೀಗೆ ಬರಿಬೇಕು ಅಂತಲ್ಲ ಸರ್ ಆಯಿತಾ. ನಿವೇದನ್ ಯಾ ಹೈ ಕಿ ಮೈ ಅಪ್ನೆ ಮೊಹಲ್ಲಾ, ಹೌದಲ್ವ, ಲಜಪತ್ ನಗರ್, ಏನಾದರೂ ಬರಿಬೋದು. ಆದರೆ ಸ್ಪೆಲ್ಲಿಂಗ್ ಯಾವುದು ಬರುತ್ತೋ ದಟ್ ಒನ್ ಯು ರೈಟ್ ಇನ್ ಎಕ್ಸಾಮ್. ಇಟ್ ಡಸಂಟ್ ಮೀನ್ ಯು ಶುಡ್ ರೈಟ್ ದ ಸೇಮ್ ಅಡ್ರೆಸ್ ಆಯಿತಾ. ವೈಲ್ ಯು ಆರ್ ರೈಟಿಂಗ್ ಬಾಡಿ ಆಫ್ ದಿ ಲೆಟರ್ಗೆ ಬಹಳ ಇಂಪಾರ್ಟೆಂಟು ಸರ್. ನೋಡಿ, ಸವಿನಯ್ ನಿವೇದನ್ ಯಾ ಹೈ ಕಿ ನೋಡಿ ಮೈ ಅಪ್ನೆ ಮೊಹಲ್ಲಾ ಲಜಪತ್ ನಗರ್ ಅಪ್ನೆ ಮೊಹಲ್ಲೆ ಕಾ ನಾಮ್ ಲಿಖೋ. ಅಪ್ನೆ ಮೊಹಲ್ಲೆ ಕಾ ನಾಮ್ ಲಿಖೋ ಅಂದರೆ ಅರ್ಥ ಆಗುತ್ತಾ? ಮತ್ತು ಇದನ್ನೇ ತೊಗೊಂಡೋಗಿ ಎಕ್ಸಾಮಲ್ಲಿ ಬರ್ದಿರ ಆಮೇಲೆ ಅಪ್ನೆ ಮೊಹಲ್ಲೆ ಕಾ ನಾಮ್ ಲಿಖೋ ಅಂತ ಆ ಸ್ಥಳದಲ್ಲಿ ನೀವು ಬರಿಬೋದು. ಏನಾದರೂ ಭಾಳ ಈಸಿಯಾಗಿ ಆಯಿತಾ. ರಹನೆ ವಾಲಾ ಹೂ ಆಯಿತಾ. ಹುಡುಗಿಯರು ರಹನೆ ವಾಲಿ ಹೂ ಅಂತ ಬರಿಬೇಕು. ನಾನು ಆ ಬೀದಿಯ, ನೋಡಿ ಫಾರ್ ಎಕ್ಸಾಂಪಲ್ ಈಗ ನಾನು ಕರೆಕ್ಟಾಗಿ ಹೇಳ್ತೀನಿ, ಐ ಸ್ಟೇಡ್ ಇನ್ ದಟ್ ಲೋಕಲ್ ಏರಿಯಾ ನಿಯರ್ ಬಾಡಾ ಕ್ರಾಸ್, ನಿಯರ್ ತೋಳ ಹುಣಸೆ, ನಿಯರ್ ಭೇಂಡಿ ನಗರ್, ನಿಯರ್ ಭೇಂಡಿ ಬಾಜಾರ್. ಈ ರೀತಿಯಾಗಿ ಬರೀರಿ. ಏನೋ ಒಂದು ಅಡ್ರೆಸ್ಸನ್ನು ಬರೀರಿ. ವಾಲಿ ಹೂ ಅಥವಾ ವಾಲಾ ಹೂ ಅಂತ, ಹುಡುಗ ಆದರೆ ವಾಲಾ ಹೂ ಅಂತ. ಯಾಕಿ ಸಫಾಯಿ ವ್ಯವಸ್ಥಾ ಕಿ ಸ್ಥಿತಿ ಬಹುತ್ ಹಿ ದಯನೀಯ ಹೈ ಅಂತ, ಅಂದರೆ ಬಹಳ ಕೆಟ್ಟು ಹೋಗಿದೆ ಸರ್, ಏನು ಕ್ಲೀನ್ ಇಲ್ಲ. ಮೊಹಲ್ಲೆ ಮೇ ಸಫಾಯಿ ಕರ್ಮಿ ಕೆ ನಹಿ ಆನೆ ಸೆ, ನೋಡಿ
ಅಂದರೆ ಲೇಬರರ್ಸ್ ಯಾರೂ ಕೂಡ ನಮ್ಮ ಮನೆಯ ಬಳಿನಲ್ಲಿ ಬರ್ತಾ ಇಲ್ಲ. ಆನೆ ಕಿ ವಜಹ ಸೆ ಆಯಿತಾ ಕೂಡೆ ಕಚೇರೆ ಕಾ ಢೇರ ಲಗ ಗಯಾ ಹೇ ಅಂತ ಏನಾಗಿದೆ ಅಲ್ಲಿ ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಅಂತ ರಾಶಿ ರಾಶಿ ಗಂಟಲೆ ಅಲ್ಲಿ ಏನು ಬಿದ್ದಿದೆ, ಕಸ ಬಿದ್ದಿದೆ ಸರ್ ಆಯಿತಾ. ಢೇರ್ ಅಂತ ಹೇಳಿದ್ರೇ ಆಯಿತಾ ರಾಶಿ ಗಂಟಲೆ ಅಂತ. ಲಗ್ ಗಯಾ ಹೇ ವಾತಾವರಣ ದೃಷ್ಟಿತ್ ಹೋ ರಹಾ ಹೇ ಅಲ್ಲಿನ ಕ್ಲೈಮೇಟ್ ಕೂಡ ಏನಾಗ್ತಾ ಇದೆ ಅಂದರೆ ಕೆಟ್ಟ ವಾಸನೆ ಗೊಬ್ಬು ನಾಡ್ತಾ ಇದೆ. ಗಾಳಿ ಕೂಡ ನೋಡಿ ನಾಲಿಯೋ ಕಾ ಗಂದಾ ಪಾನಿ ಭೀ ಸಡಕ್ ಪರ್ ಬಹನೆ ಲಗಾ ಹೇ. ಚರಂಡಿ ಕ್ಲೀನ್ ಆಗಿಲ್ಲ, ರಸ್ತೆ ಇದಾಗಿಲ್ಲ. ಬಿಕಾಸ್ ಆಫ್ ದೀಸ್ ರೀಸನ್ಸ್ ವಾಟ್ ಹ್ಯಾಪಂಡ್ ನಾಲಿಯೋ ಅಂತ ಹೇಳಿದರೆ ಚರಂಡಿಯ ನೀರು ಆಯಿತಾ ಗಂದಾ ಹೋ ಚುಕಾ ಹೇ. ಕಾರಣ ನೋಡಿ ಪ್ರಕಾರ ಕಾ ಬಿಮಾರಿಯ ಫೇಲ್ನೆ ಲಗಿ ಹೈ. ಈ ಎಲ್ಲ ಕಾರಣಗಳಿಂದಾಗಿ ಏನಾಗ್ತಾ ಇದೆ, ಚಾರೋ ತರಫ್ ಬದ್ಬೂ ಫೇಲ್ ರಹಿ ಹೈ, ಮಕ್ಖಿಯಾ ಮಚ್ಚರ್ ಜ್ಯಾದಾ ಹೋ ರಹೆ ಹೈ. ಕಾರಣ ನೋಡಿ ಇದನ್ನೆಲ್ಲ ಬರಿಬೇಕು, ಬಹಳ ಈಸಿ. ಒಂದು ಡಸ್ಟ್ಬಿನ್ ತಾವುಗಳು ಇದು ಮಾಡ್ತಾ ಇಲ್ಲ, ಕಚರ ಕ್ಲೀನ್ ಮಾಡ್ತಾ ಇಲ್ಲ, ದಟ್ ಈಸ್ ದ ರೀಸನ್ ಎಲ್ಲ ಕಡೆ ಮಸ್ಕಿಟೋ ಜಾಸ್ತಿ ಆಗ್ತಾ ಇದೆ, ಎಲ್ಲ ಕಡೆ ಗೊಬ್ಬು ವಾಸನೆ ಬರ್ತಾ ಇದೆ. ಇದನ್ನು ಹಿಂದಿನಲ್ಲಿ ಹೇಗೆ ಬರಿಬೇಕು, ಬಿಮಾರಿಯಾ ಫೇಲ್ ರಹಿ ಹೈ, ಮಕ್ಕಿ ಮಚ್ಚರ್ ಜ್ಯಾದಾ ಹೋ ರಹೆ ಹೈ ಆಯಿತಾ. ಈ ರೀತಿಯಾಗಿ ಬರಿಬೇಕು. ಅಂತ ಕೊನೆಯದಾಗಿ ಏನು ಬರಿತೀರಾ, ಆಪ್ಸೆ ವಿನಮ್ರ ನಿವೇದನ್ ಹೈಕಿ ಸರ್ ನಿಮ್ಮಲ್ಲಿ ನಾನು ಹಂಬಲ್ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದೇನೆ. ಹೈಕಿ ಮೇರೆ ಮೊಹಲ್ಲೆ ಮೇ ನೋಡಿ ಜಲ್ದ್ ಸೇ ಜಲ್ದ್ ಅಂದರೆ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಂತ ಸಫಾಯಿ ಕಿ ಸಮೋಚಿತ ವ್ಯವಸ್ಥಾ ಕರಾಯಿಯೇ ಅಂತಲೂ ಬರಿಬೋದು ಆಯಿತಾ. ಇಸ್ಕೆ ಲಿಯೇ ಮೈ ಆಪ್ಕಾ ಸದಾ ಆಭಾರಿ ರಹೂಂಗಾ. ಹುಡುಗ ರಹೂಂಗಾ ಬರೀರಿ, ಹುಡುಗಿ ಬರಿತಾ ಇದ್ದರೆ ರಹುಂಗಿ ಅಂತ ಬರೆದ್ರೆ ಮುಗೀತು. ನಂತರದಲ್ಲಿ ಲಾಸ್ಟಲ್ಲಿ ಭಾವಾದಿಯ ಅಂತ ಹಾಕಿಬಿಟ್ಟು ಕ ಘ ಚ ಅಂತ ಜ ಅಂತ ಬರೀರಿ. ಯಾಕೆ ಸರ್ ಹಿಂಗೆ ಬರೆದ್ರಿ ಇಲ್ಲಿ ಅಂತ ಕೇಳಿದರೆ, ಫಸ್ಟಲ್ಲೂ ನಾನು ಅದೇ ರೀತಿಯಾಗಿ ಸ್ಟಾರ್ಟ್ ಮಾಡಿದ್ದಲ್ವ, ಸೇಮ್ ಆ್ಯಸ್ ಇಟ್ ಈಸ್ ಯು ನೀಡ್ ಟು ರೈಟ್. ದಿಸ್ ಈಸ್ ಫಾರ್ಮಲ್ ಲೆಟರ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.